ಧ್ಯಾನ 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 ಮಂಗವು ಮಾಡ್ತದೆ. ಎಲ್ಲಿ ಅನ್ನಂಪಲುಂಟು ಆ ಕಡೆಗೆ ಫೋಕಸ್ ಮಾಡಿ ಅಲ್ಲಿ ದಾಳಿ ಮಾಡ್ತದೆ. ಧ್ಯಾನ ಬೆಕ್ಕು ಮಾಡ್ತದೆ. ಎಲ್ಲಿ ಇಲಿ ಬರ್ತದೆ ಅಲ್ಲಿ ಫೋಕಸ್ ಮಾಡಿ ಅದನ್ನು ಹಿಡಿಯುವಂಥ ಕೆಲಸ ಮಾಡ್ತದೆ. ನಾವು ಕೂಡ ಈಗ ಧ್ಯಾನ ಮಾಡುವುದು ಅದೇ ರೀತಿ. 5 ನಿಮಿಷದ ರೆಮಿಡಿ ಮಾಡಿ. ಎಷ್ಟು ಜನ ಇದ್ದಾರೆ ಗೊತ್ತುಂಟಾ? ಬೆಣ್ಣೆಯಿಂದ ಕೂದಲು ತೆಗೆದಾಗೆ ತೆಗಿತಾರೆ, ನಿಮ್ಮ ತಲೆ ಹಾಳು ಮಾಡ್ತಾರೆ. ಅದು ಧ್ಯಾನ ಅಲ್ಲ. ನಿಮ್ಮ ಯಾವ ಸಮಸ್ಯೆಯೂ ಆ ಧ್ಯಾನದಲ್ಲಿ ಪರಿಹಾರ ಆಗುವುದಿಲ್ಲ. 1 ಗಂಟೆ ಜಪ ಮಾಡಲೇಬೇಕು. ರೀಮೈಂಡ್ಸೆಟ್ ವರ್ಕ್ಶಾಪ್ಗೆ ಬರುವವರು 1 ಗಂಟೆ ಕೂತ್ಕೊಳ್ಳಲಿಕ್ಕೆ ಮೊದಲು ಕಲಿಬೇಕು. ಆದರೆ ಮಾತ್ರ ನಾನು ನಿಮಗೆ ಮಾರ್ಗದರ್ಶನ ಕೊಡ್ತೇನೆ, ಇಲ್ಲದಿದ್ದರೆ ನನ್ನ ಹತ್ರ ಬರಬೇಡಿ. ಜಪ ಮಾಡಲೇಬೇಕು. ಈಗ ಉದಾಹರಣೆಗೆ ಮುಸ್ಲಿಂ ಬಾಂಧವರು 5 ಸಲ ನಮಾಜ್ ಮಾಡ್ತಾರೆ. ಬೆಳಗಿನ ಹೊತ್ತು 1 ಗಂಟೆ ನಮಾಜ್ ಮಾಡ್ತಾರೆ. ಅವರು ಭಾರತ ದೇಶದಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಾರೆ. ಕಾರಣ ಅವರಿಗೆ ಎಲ್ಲವನ್ನು ಅಲ್ಲ ಕೊಡ್ತಾನೆ, ಒಂದು ನಂಬಿಕೆ. ನಮಗೆ ಯಾವ ದೇವರ ಮೇಲೆ ಆದರೂ ನಂಬಿಕೆ ಇದೆಯಾ? ಇಲ್ಲ. ಕಾರಣ ರೆಮಿಡಿ. ಕೆಲವರು ಆ ದೇವರನ್ನು ನಂಬಿ ಈ ದೇವರನ್ನು ನಂಬಿ. ಈ ಬ್ರಾಕರ್ನಿಂದ ಸಮಸ್ಯೆ ಬಂದದ್ದು, ಕೃಷ್ಣನಿಂದ ಸಮಸ್ಯೆ ಬಂದಿಲ್ಲ. ಕೃಷ್ಣ ಹೇಳಿದ್ದಾನೆ ನಾನು ಎಲ್ಲದರಲ್ಲಿದ್ದೇನೆ ಅಂತ. ಯಾವುದಾದರೂ ಒಂದು ದೇವರನ್ನು ಏಕಾಗ್ರತೆಯಿಂದ ನಂಬಿ ಎಲ್ಲವೂ ನಿಮಗೆ ಸಿಗುತ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ನಾವು ಹೊರಗೆ ಜನರಿಗೆ ತೋರಿಸ್ತೇವೆ, ಒಳಗೆ ಚಡ್ಡಿ ಹಾಕದಿದ್ದರೂ ಭಾರಿ ದೊಡ್ಡ ಶ್ರೀಮಂತರಾಗಿ ಕಾಣುತ್ತೇವೆ. ಇದು 5 ನಿಮಿಷದ ರೆಮಿಡಿಯ ಪ್ರಭಾವ. ಅದರಿಂದ ಹೊರಗೆ ಬನ್ನಿ. ರೀಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ನಿಮ್ಮ ಹಳೆಯ ಗೊಂದಲಗಳನ್ನೆಲ್ಲ ತಲೆಯಿಂದ ಹೊರಗೆ ಹಾಕಿ ನಿಮ್ಮನ್ನು ಪಿಂಡ ಶರೀರದ ಮೂಲಕ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡುವಂಥ ರಹಸ್ಯವಿದ್ಯೆಯನ್ನು ಹೇಳಿಕೊಡುವಂಥ ಒಂದು ಕೆಲಸವನ್ನು ನಾನು ಸತತವಾಗಿ 5 ವರ್ಷದಿಂದ ಮಾಡ್ತಿದ್ದೇನೆ. ಯಾವ ಕಾರಣಕ್ಕೂ ನಾನು ಆ ರೆಮಿಡಿಯನ್ನು ನಿಮ್ಮ ವಿಡಿಯೋದ ಮುಖಾಂತರ ಹೇಳಿಕೊಡುವುದಿಲ್ಲ. ನೇರ ಬಂದರೆ ನಮ್ಮ ತರಬೇತಿಯಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇನೆ. ಹಾಗೆಯೇ ನನ್ನೊಂದು ಫೋನ್ ನಂಬರ್ ಬರ್ತಿಕೊಳ್ಳಿ, 9880254627. ಜೈ ಶ್ರೀರಾಮ್.